ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ನಮ್ಮ ರೈತರಿಗೆ ಮತ್ತೊಂದು ಇವತ್ತು ಕ್ಯಾಮ್ಸನ್ ಬ್ರ್ಯಾಂಡ್ ನ 3 ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾನ ತಗೊಂಡ್ಬಂದಿದ್ದೀವಿ. ನಾವು ಇಷ್ಟು ದಿವಸ ನಿಮಗೆ ಸಿಂಗಲ್ ಲೆನ್ಸ್ ಮತ್ತು ಡಿವೈಲ್ ಲೆನ್ಸ್ ಸೋಲಾರ್ ಸಿಸಿಟಿವಿ ಕ್ಯಾಮ್ರಾನ ತೋರಿಸಿದ್ದೀವಿ. ಇವತ್ತು ನಿಮಗೆ ಫಸ್ಟ್ ಟೈಮ್ ನಿಮಗೆ 3 ಲೆನ್ಸ್ ಗಮನಿಸ್ಕೋಬಹುದು. ನೀವು ಒಂದೇ ಒಂದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಮೂರು ಸಿಸಿಟಿವಿ ಕ್ಯಾಮ್ರಾಗಳು ಕೂಡ ಇದೆ. 1 2 3 ಎರಡು ಸಿಸಿಟಿವಿ ಕ್ಯಾಮ್ರಾಗಳನ್ನ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ನೀವು ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೊ ನೀವು ಯಾವ ರೀತಿ ಬೇಕಾದ್ರೂ ಈ ಎರಡು ಲೆನ್ಸ್ ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೆಂಟ್ರಲ್ ಇರುವಂತಹ ಕ್ಯಾಮ್ರಾನ ನಿಮ್ಮ ಮೊಬೈಲ್ ಮೂಲಕನೇ 360 ಡಿಗ್ರಿ ಆಗಿ ರೊಟೇಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಹಾಗೆ ಈ ಒಂದು ಸಿಸಿಟಿವಿ ಕ್ಯಾಮ್ರಾಗೆ ಯಾವುದೇ ತರಹದ ಕರೆಂಟ್ ನ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ರೀತಿಯ ವೈಫೈ ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗೆ ಒಂದು ಸಿಮ್ ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು, ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನೀವು 2 ರಿಂದ 3 ಎಕರೆ ಜಾಗವನ್ನು ಆರಾಮಾಗಿ ತಮ್ಮ ಮೊಬೈಲ್ ಅಲ್ಲೇ ಕೂಡ ನೋಡ್ಕೋಬಹುದು. ಹಾಗೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾನ ಗಮನಿಸ್ಕೊಳ್ಳಿ ನೀವು. ಸೊ ಇದರಲ್ಲಿ ನಿಮಗೆ ಎರಡು ಪ್ಯಾನಲ್ಸ್ ಇದೆ. ಅಂದ್ರೆ 8 ವ್ಯಾಟ್ ನ ನಿಮಗೆ ಎರಡು ಪ್ಯಾನಲ್ಸ್ ಕೂಡ ಇದೆ. ಅಂದ್ರೆ 16 ವ್ಯಾಟ್ ನ ಪ್ಯಾನಲ್ ಕೂಡ ಇದೆ. ಹಾಗೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದಲ್ಲಿ ನಿಮಗೆ 18,000 mAh ಲಿಥಿಯಂ ಬ್ಯಾಟರಿ ಇರೋದ್ರಿಂದ ನಿಮಗೆ ಒಂದು ಸಲ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ಕಂಪ್ಲೀಟ್ ಆಗಿ ಫುಲ್ ಚಾರ್ಜ್ ಆದ್ರೆ ನಿಮಗೆ 2 ದಿನಗಳವರೆಗೂ ನಿಮಗೆ ಬ್ಯಾಕಪ್ ಅನ್ನು ಸಿಗುತ್ತೆ. ಸೊ ಅಷ್ಟೇ ಅಲ್ಲ, ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದ 3 ಲೆನ್ಸ್ ಕೂಡ ನಿಮಗೆ 5 ಮೆಗಾಪಿಕ್ಸೆಲ್ ನಿಮಗೆ ಲೆನ್ಸ್ ಇರೋದ್ರಿಂದ ನಿಮಗೆ ಹೈ ಡೆಫಿನೇಷನ್ ಅಂದ್ರೆ ಗಮನಿಸ್ಕೋಬಹುದು ನೀವು ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿನ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಹಾಗೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ನಿಮಗೆ ಕಂಪ್ಲೀಟ್ಲಿ ನಿಮಗೆ IP67 ವಾಟರ್ ಪ್ರೂಫ್ ರೆಸಿಸ್ಟೆಂಟ್ ಹೊಂದಿರೋದ್ರಿಂದ ನಿಮಗೆ ವಾಟರ್ ಪ್ರೂಫ್ ಜೊತೆಗೆ ಡಸ್ಟ್ ಪ್ರೂಫ್ ಕೂಡ ಹೊಂದಿದೆ. ಹಾಗೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದಲ್ಲಿ ತುಂಬಾನೇ ಅಡ್ವಾಂಟೇಜ್ ಫೀಚರ್ಸ್ ಕೂಡ ಇದೆ. ಏನಪ್ಪಾ ಅಡ್ವಾಂಟೇಜ್ ಫೀಚರ್ಸ್ ಅಂತಂದ್ರೆ ಇದರಲ್ಲಿ ನಿಮಗೆ ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೂಡ ಇದೆ. ಈ ಮೋಷನ್ ಡಿಟೆಕ್ಷನ್ ಆಪ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಸೊ ಇದರ ಮುಂದೆ ಯಾರಾದ್ರೂ ನಿಮಗೆ ಪಾಸ್ ಆದ್ರೆ ಅಂದ್ರೆ ಮನುಷ್ಯರಾಗಿರ್ಲಿ ಪ್ರಾಣಿಗಳಾಗಿರ್ಲಿ ಯಾವ್ದಾದ್ರು ಈ ತರ ಒಂದು ಆಬ್ಜೆಕ್ಟ್ ಪಾಸ್ ಆದ್ರೆ ಸಾಕು ನಿಮಗೆ ಒಂದು ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬಹುದು ನಿಮಗೆ ಯಾವ ರೀತಿ ಒಂದು ಫೋಟೋ ಕಾಣಿಸುತ್ತೆ ಅಂತ. ಅಷ್ಟೇ ಅಲ್ಲ, ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದಲ್ಲಿ ನಿಮಗೆ ಸೈರನ್ ಆಪ್ಷನ್ಸ್ ಕೂಡ ಇದೆ. ಈ ಸೈರನ್ ಆಪ್ಷನ್ ನಿಮಗೆ ಏನಾದ್ರು ಇರಿಟೇಷನ್ ಆಗ್ತಿದೆ ಸರ್ ನಾನು ಬೇಡ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು, ಇಲ್ಲ ಬೇಕು ಅಂದ್ರೆ ನೀವು ಆನ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಯಾರಾದ್ರೂ ಇದ್ರ ಮುಂದೆ ಆಬ್ಜೆಕ್ಟ್ ಆದ್ರೆ ನಿಮಗೆ ಸೈರನ್ ಕೂಡ ಮಾಡುತ್ತೆ, ಅದ್ರ ಜೊತೆಗೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಹಾಗೆ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾದ ಮತ್ತೊಂದು ಅಡ್ವಾಂಟೇಜ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಿಮಗೆ 2 ವೇ ಕಮ್ಯುನಿಕೇಶನ್ ಆಪ್ಷನ್ಸ್ ಕೂಡ ಇದೆ. ಈ 2 ವೇ ಕಮ್ಯುನಿಕೇಶನ್ ಆಪ್ಷನ್ ನಿಮಗೆ ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದನ್ನ ನಿಮ್ಮ ಜಮೀನಾಗಲಿ ಎಲ್ಲಾದ್ರೂ ಈ ಒಂದು ಪ್ರದೇಶಕ್ಕೆ ನೀವು ಅಳವಡಿಸಿರ್ತೀರಾ ಅನ್ಕೊಳ್ಳಿ, ನೀವು ಆ ಪ್ರದೇಶದಲ್ಲಿ ತುಂಬಾ ದೂರದಲ್ಲಿ ಇದ್ದೀರಾ ಅನ್ಕೊಳ್ಳಿ, ಸೊ ನೀವು ಅಲ್ಲಿಂದನೇ ಈ ಸಿಸಿಟಿವಿ ಕ್ಯಾಮ್ರಾಗೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತಹ ವ್ಯಕ್ತಿ ಜೊತೆ ನೀವು ಮಾತಾಡಬಹುದು. ಅಂದ್ರೆ ಯಾರಾದ್ರೂ ಕಳ್ಳ ಬಂದ್ರು ಎದುರಿಸಲೂಬಹುದು, ಅಥವಾ ನಿಮ್ಗೆ ಏನಾದ್ರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಏನಾದ್ರು ಹೇಳಬೇಕು ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ಮೂಲಕನೇ ಇದಕ್ಕೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು ಕೂಡ ಹೇಳ್ಬೋದು. ಆ ತರ ಒಂದು ಬ್ಯೂಟಿಫುಲ್ ಫೀಚರ್ಸ್ ಕೂಡ ಇದರಲ್ಲಿ ಇದೆ. ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾನ ನೀವು ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಾದ್ರೂ ಒಂದು 3 ರಿಂದ 4 ಜನ ಇದ್ರೂ ಕೂಡ ಅವರ ಮೊಬೈಲ್ಗೂ ಆಕ್ಸೆಸ್ ಕೊಟ್ಟು ತಗೊಂಡು ನೀವು ಆರಾಮಾಗಿ ಎಲ್ಲರೂ ಕೂಡ ನೋಡ್ಕೋಬಹುದು. ಈ ಕ್ಯಾಮ್ರಾದ ಒಂದು ಸ್ಪೆಷಲ್ ಆಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ AOV ಆಪ್ಷನ್ಸ್ ಇದೆ. AOV ಅಂತಂದ್ರೆ ಆಲ್ವೇಸ್ ಆನ್ ವಿಡಿಯೋ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಗಮನಿಸ್ಕೊಳ್ಳಿ, ನೀವು ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಏನಾಗ್ತದೆ ಅಂತಂದ್ರೆ ಹಗಲೊತ್ತಲ್ಲಿ ರೆಕಾರ್ಡ್ ಸಿಗ್ತದೆ, ರಾತ್ರಿ ಹೊತ್ತಲ್ಲಿ ನಿಮಗೆ ರೆಕಾರ್ಡ್ ಅನ್ನೋದೇ ಸಿಗಲ್ಲ. ಸೊ ಇದರಿಂದ ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅಂದ್ರೆ ರಾತ್ರಿ ಹೊತ್ತು ಯಾರಾದ್ರೂ ಕಳ್ತನ ಮಾಡಿದ್ರು ಕೂಡ ಸರಿಯಾಗಿ ನಿಮಗೆ ರೆಕಾರ್ಡ್ ಸಿಕ್ಕಿಲ್ಲ ಅಂತಂದ್ರೆ ಕ್ಯಾಮ್ರಾನ ಏನಕ್ಕಪ್ಪ ಹಾಕಿಸ್ಕೊಳ್ಬೇಕು ಅಂತ ಈ ತರ ಒಂದು ಬ್ಯಾಡ್ ಥಿಂಗ್ಸ್ ಬರುತ್ತೆ. ಬಟ್ ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮ್ರಾ ನೀವು ತಗೊಂಡ್ರೆ ನಿಮಗೆ 24/7 ಕಂಪ್ಲೀಟ್ ಆಗಿ ರೆಕಾರ್ಡಿಂಗ್ ಆಪ್ಷನ್ಸ್ ಇದೆ. ಅಂತಂದ್ರೆ ಇದರಲ್ಲಿ AOV ಆಪ್ಷನ್ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಸೆಕೆಂಡ್ ಕೂಡ ಮಿಸ್ ಆಗಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೋಡಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ನೀವು 256 GB ವರೆಗೂ ಮೆಮರಿ ಕಾರ್ಡ್ ಹಾಕೋಬಹುದು. 256 GB ಅಂದ್ರೆ 64 GB 128 GB 256 GB ವರೆಗೂ ಹಾಕೋಬಹುದು. ಅಂದ್ರೆ ನಿಮಗೆ ಎಷ್ಟು ದಿನದ ಬ್ಯಾಕಪ್ ನ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಮೆಮರಿ ಕಾರ್ಡ್ ಹಾಕೊಂಡ್ರೆ ಅಷ್ಟು ದಿನದ ಒಂದು ಸ್ಟೋರೇಜ್ ನ ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೋಬಹುದು. ಸೊ ಸುಮಾರು ಜನಕ್ಕೆ ಒಂದು ಡೌಟ್ಸ್ ಇದೆ, ಸರ್ ಇದರಲ್ಲಿ ಮೆಮರಿ ಕಾರ್ಡ್ ನ ತೆಗೆದುಬಿಟ್ಟು ನಮ್ಮ ಮೊಬೈಲ್ಗೆ ನೋಡ್ಕೋಬೇಕಾ ಅಂತ ಕೇಳ್ತಿರ್ತಾರೆ. ಆ ರೀತಿ ಇಲ್ಲ, ನಿಮ್ಮ ಮೊಬೈಲ್ ಅಲ್ಲೇ ನೀವು ಕಂಪ್ಲೀಟ್ ಆಗಿ ವೈರ್ಲೆಸ್ ಮುಖಾಂತರ ಆಪ್ ಅಲ್ಲಿ ಎಷ್ಟು ದಿನದ ಬೇಕು ಯಾವ ಟೈಮಿಂಗ್ ಬೇಕು ಅಂತ ನೋಡ್ಕೋಬಹುದು. ಸೊ ಅದನ್ನೇ ನಾನು ಪ್ರಾಕ್ಟಿಕಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಸೊ ಅಷ್ಟೇ ಅಲ್ಲ, ಸುಮಾರು ಜನಕ್ಕೆ ಇನ್ನೊಂದು ಡೌಟ್ಸ್ ಏನಪ್ಪಾ ಅಂತಂದ್ರೆ ಸರ್ ಇದನ್ನ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಕೋಬೇಕು, ನೀವೇ ಬರ್ತೀರಾ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಸೊ ನೋಡಿ ಗಮನಿಸ್ಕೊಳ್ಳಿ, ಈ ಒಂದು ಸಿಸಿಟಿವಿ ಕ್ಯಾಮ್ರಾಗಳಿಗೆ ಯಾರೇ ಬರುವಂತ ಅವಶ್ಯಕತೆ ಇಲ್ಲ, ಯಾರೇ ಬರುವಂತ ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ, ನೀವೇ ಆರಾಮಾಗಿ ಮಾಡ್ಕೋಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಇದರಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗಮನಿಸ್ಕೊಳ್ಳಿ, ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ನಿಮಗೆ 2 ಪ್ಯಾನಲ್ ಕೂಡ ಸಿಗುತ್ತೆ. ಸೊ ಗಮನಿಸಬಹುದು, 2 ಪ್ಯಾನಲ್ ಜೊತೆಗೆ ಈ ತರ ಒಂದು ಕೇಬಲ್ ಸಹ ಇರುತ್ತೆ, ಎಕ್ಸ್ಟ್ರಾ ಒಂದು ಕೇಬಲ್ ಸಹ ಇರುತ್ತೆ ಇದನ್ನೆರಡು ಕನೆಕ್ಟ್ ಮಾಡ್ಕೊಳ್ಳೋಕೆ. ಅದು ಬಿಟ್ಟರೆ ನಿಮಗೆ ಒಂದು ಸೋಲಾರ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಈ 2 ಸ್ಟ್ಯಾಂಡ್ಗಳನ್ನ ನೀವು ಈ ಪ್ಯಾನಲ್ಗೋಸ್ಕರ ಕೊಟ್ಟಿರ್ತೀವಿ. ಸೊ ಈ ತರ ಒಂದು ಕ್ಲಾಂಪ್ ಕೂಡ ಕೊಟ್ಟಿರ್ತೀವಿ. ಸೊ ಗಮನಿಸ್ಕೋಬಹುದು, ಈ ಕ್ಲಾಂಪ್ನ ನೀವು CCTV ಕ್ಯಾಮ್ರಾನ ಫಿಟ್ ಮಾಡ್ಕೊಳ್ಳೋಕೆ ಅಂತ ಒಂದು ಕ್ಲಾಂಪ್ ಕೂಡ ಕೊಡ್ತೀವಿ. ಈ ಒಂದು ಸೋಲಾರ್ CCTV ಕ್ಯಾಮ್ರಾನ ಎಷ್ಟು ಈಸಿಯಾಗಿ ಫಿಟ್ಟಿಂಗ್ ಮಾಡ್ಕೋಬಹುದು ಅಂತಂದ್ರೆ ಸೊ ಗಮನಿಸ್ಕೋಬಹುದು, ಇಲ್ಲಿ ನಿಮಗೆ ಒಂದು ಫಿಟ್ಟಿಂಗ್ ಮಾಡಿರುವಂತ ಒಂದು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗಮನಿಸ್ಕೊಳ್ಳಿ, ಈ 2 ಪ್ಯಾನಲ್ಗೆ ನಿಮಗೆ ಈ ರೀತಿ ಸ್ಟ್ಯಾಂಡ್ಸ್ ಇದೆ, ಓಕೆನಾ. ಸೊ ಗಮನಿಸ್ಕೋಬಹುದು, ಇದನ್ನ ನೀವು ಮತ್ತೆ ಇದನ್ನ ಈ ರೀತಿ ಸ್ಟ್ಯಾಂಡ್ ಹಾಕೊಂಡು ಜಸ್ಟ್ ನೀವು ಬೆಂಡಿಂಗ್ ವೈರು ಅಥವಾ ಒಂದು ಟ್ಯಾಗ್ ಹಾಕೊಂಡು ಜಸ್ಟ್ ಟೈಟ್ ಮಾಡ್ಕೊಂಡ್ರೆ ಸಾಕು. ಸೊ ಈಗ ಗಮನಿಸ್ಕೋಬಹುದು, ಈ ಕ್ಯಾಮ್ರಾ ಇದೆಯಲ್ಲ, ಈ ಕ್ಯಾಮ್ರಾಗೆ ನಿಮಗೆ ಈ ರೀತಿ ಒಂದು
ಕ್ಲ್ಯಾಂಪ್ ಕೂಡ ಕೊಟ್ಟಿದ್ದೀವಿ. ಈ ಕ್ಲ್ಯಾಂಪ್ನ ಜಸ್ಟ್ ನೀವು ಇದರಲ್ಲಿ ಹಾಕ್ಬಿಟ್ಟು ಜಸ್ಟ್ ಟೈಟ್ ಮಾಡಿದ್ರೆ ಸಾಕು. ಇದು ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಇದರಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಸರ್, ಇದ್ರೆ ಫಿಟ್ಟಿಂಗ್ ಓದಾಯ್ತು. ಇವಾಗ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ಗಮನಿಸ್ಕೋಬಹುದು ನೀವು, ನಿಮ್ಮ ಹತ್ರ ಏನಾದರೂ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಏರ್ಟೆಲ್ ಸಿಮ್ ಮತ್ತೆ ಒಂದು ಮೆಮರಿ ಕಾರ್ಡ್ ಸಹ ಇರಬೇಕು. ಸರ್, ನಮಗೆ ಏರ್ಟೆಲ್ ಬರಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ರದೇಶದಲ್ಲಿ ಏನಾದರೂ ಜಿಯೋನೇ 4G ಇಂಟರ್ನೆಟ್ ಅನ್ನೋದು ತುಂಬಾ ಸ್ಪೀಡ್ ಆಗಿದ್ರೆ ಜಿಯೋ ಕೂಡ ಹಾಕೋಬಹುದು. ಬಟ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಏರ್ಟೆಲ್. ಸೊ ಒಂದು ಏರ್ಟೆಲ್ ಸಿಮ್ ತಗೊಳ್ಳಿ, ಒಂದು ಮೆಮರಿ ಕಾರ್ಡ್ ತಗೊಳ್ಳಿ. ಮೆಮರಿ ಕಾರ್ಡ್ ನೀವು 64GB 128 ಅಥವಾ 256GB ವರೆಗೂ ಕೂಡ ಮೆಮರಿ ಕಾರ್ಡ್ ಹಾಕೋಬಹುದು. ಸೊ ನೀವು 64GB ಮೆಮರಿ ಕಾರ್ಡ್ನ ಹಾಕೊಳ್ತೀನಿ ಅಂದ್ರೆ ನಿಮಗೆ 10 ದಿನ ಒಂದು ಸ್ಟೋರೇಜ್ ಸಿಗುತ್ತೆ. ಹಾಗೆ ನೀವು ಒಂದು 128GB ಮೆಮರಿ ಕಾರ್ಡ್ ಹಾಕೊಳ್ತೀನಿ ಅಂತಂದ್ರೆ ನಿಮಗೆ ಒಂದು 20 ಡೇಸ್ ಸಿಗುತ್ತೆ. ಅಥವಾ ನೀವು 256GB ವರೆಗೂ ನೀವು ಮೆಮರಿ ಕಾರ್ಡ್ ಹಾಕೊಳ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ 1 ಮಂತ್ ಅಬೌವ್ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಅಂದ್ರೆ ನಿಮಗೆ ಎಷ್ಟು ದಿನದ ಅವಶ್ಯಕತೆಯೋ ಅಷ್ಟು ದಿನಕ್ಕೆ ಒಂದು ಮೆಮರಿ ಕಾರ್ಡ್ ಸಹ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬಹುದು, ಈ ತರ ಒಂದು ಕ್ಯಾಮ್ರಾ ಇರುತ್ತೆ. ಈ ಕ್ಯಾಮ್ರಾ ಹಿಂದ್ಗಡೆ ನಿಮಗೆ ಕೆಳಗಡೆ ಗಮನಿಸ್ಕೋಬಹುದು, ಏನು ರೊಟೇಟ್ ಆಗುತ್ತಲ್ಲ ನಿಮಗೆ, ಆ ರೊಟೇಟ್ ಆಗುವಂತ ಕ್ಯಾಮ್ರಾದ ಕೆಳಗಡೆ ನಿಮಗೆ ಜಸ್ಟ್ ಈ ಒಂದು ಓಪನ್ ಮಾಡ್ಕೊಳ್ಳಿ. ಈ ತರ ಒಂದು ಓಪನ್ ಮಾಡ್ಕೋತಿದ್ದಾಗೆ ಗಮನಿಸ್ಕೋಬಹುದು ನೀವು ಸಿಮ್ ಕಾರ್ಡ್ ಸ್ಲಾಟ್ ಮತ್ತೆ ಮೆಮರಿ ಕಾರ್ಡ್ ಸ್ಲಾಟ್ ಇರುತ್ತೆ. ಸೊ ಈಗ ಸಿಮ್ ಮತ್ತೆ ಮೆಮರಿ ಕಾರ್ಡ್ನ ಯಾವ ರೀತಿ ಹಾಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಗಮನಿಸ್ಕೊಳ್ಳಿ. ಸೊ ಒಂದು ಸಿಮ್ ಇರುತ್ತೆ. ಸಿಮ್ ಕಟ್ ಆಗಿರುವಂಥ ಏನು ಒಂದು ಪೀಸ್ ಇರುತ್ತಲ್ಲ, ಇದು ಮುಂದ್ಗಡೆ ಇರಬೇಕು. ಅಂತಂದರೆ ಈ ಏರ್ಟೆಲ್ ಅನ್ನೋ ಏನೋ ಒಂದು ಲೋಗೋ ಇರುತ್ತಲ್ಲ, ಅದು ಮುಂದೆ ಇರಬೇಕು. ಫಾರ್ ಎಕ್ಸಾಂಪಲ್ ಗಮನಿಸ್ಕೊಳ್ಳಿ, ನಾನು ಫಸ್ಟ್ ಸ್ಲಾಟಲ್ಲಿ ಅಂದರೆ ಇಲ್ಲಿ ಸಿಮ್ ಅಂತ ಬರೆದಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಹಾಕ್ಬೋದು. ಜಸ್ಟ್ ಇದನ್ನೇನು ಮಾಡಿ ಪುಷ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಲಾಕ್ ಆಗುತ್ತೆ. ಸೊ ನಂತರ ನೀವು ಒಂದು ಸಿಮ್ನ ತಗೊಳ್ಳಿ. ಸಿಮ್ ಕೂಡ ನೀವು ಈ ರೀತಿ ಆಗಬೇಕಾಗತ್ತೆ. ಸೊ ಗಮನಿಸ್ಕೋಬೋದು. ಸೊ ಈ ರೀತಿ ಸಿಮ್ನ ಹಾಕ್ಕೊಳ್ಳಿ. ಸಿಮ್ ಹಾಕ್ಕೊಂಡು ಜಸ್ಟ್ ಇದನ್ನು ಕ್ಲೋಸ್ ಕೂಡ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ್ಮೇಲೆ ಸೊ ಗಮನಿಸ್ಕೋಬೋದು, ಇಲ್ಲಿ ನಿಮಗೆ ಆಫ್ ಮತ್ತು ಆನ್ ಮಾಡುವಂಥ ಒಂದು ಬಟನ್ಸ್ ಸಹ ಇದೆ. ಸೊ ಗಮನಿಸ್ಕೋಬೋದು, ಇದ್ರ ಮೇಲೂ ಕೂಡ ನಿಮಗೆ ಇಲ್ಲಿ ಆಫ್ ಮತ್ತು ಆನ್ ಅಂತ ಬರೆದಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಜಸ್ಟ್ ಈ ಥರ ಆನ್ ಮಾಡ್ಕೊಳ್ಳಿ. ಸೊ ಗಮನಿಸ್ಕೋಬೋದು. ನಂತರ ಇದನ್ನು ನೀವು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈಗ ಕ್ಯಾಮ್ರಾ ಆನ್ ಆಗುತ್ತೆ. 4G device startup is complete. 4G module detected successfully. SIM card detected successfully. ಸೊ ಗಮನಿಸ್ಕೋಬಹುದು, ಸಿಮ್ ಏನಾದರೂ ಅದಕ್ಕೆ ಡಿಟೆಕ್ಟ್ ಆದರೆ ಸಕ್ಸಸ್ಫುಲ್ ಆದರೆ ನಿಮಗೆ ಸಿಮ್ ಕಾರ್ಡ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಏರ್ಟೆಲ್ ಅಥವಾ ಜಿಯೋನ ತಗೊಂಡ್ರೆ ಮೊದಲಿಗೆ ನಿಮ್ಮ ಮೊಬೈಲ್ಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ ಕಾಲ್ ಹೋಗ್ತಾ ಇದೆಯಾ ಅಥವಾ ಯೂಟ್ಯೂಬ್ ಎಲ್ಲ ಓಪನ್ ಮಾಡಿಕೊಂಡು ಬ್ರೌಸ್ ಆಗ್ತಿದೆ ಅಂತ ಚೆಕ್ ಮಾಡಿದ್ಮೇಲೆ ನೀವು ಸಿಮ್ನ ನಿಮ್ಮ ಒಂದು ಕ್ಯಾಮ್ರಾಗೆ ಹಾಕಿದ್ರೆ ನಿಮಗೆ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ನೀವು ಒಂದು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಗಮನಿಸ್ಕೋಬಹುದು, ಹೈ ಈಸಿ ಅಂತ ಈ ಥರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ಸೊ ಈ ರೀತಿ ಒಂದು ಎಂಟರ್ಪ್ರೈಸ್ ಬಂದಾಗ ನೀವು ಒಂದು ಇಲ್ಲಿ ಗಮನಿಸ್ಕೋಬಹುದು, ಸೈನ್ ಅಪ್ ನೌ ಅಂತ ಇದೆ. ಈ ಸೈನ್ ಅಪ್ ನೌ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ಆಲ್ರೆಡಿ ಏನು ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಿರಲ್ಲ ಆ ಒಂದು ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಗಮನಿಸ್ಕೊಳ್ಳಿ, ನಾನೀಗ ಒಂದು ನಂಬರ್ ಹಾಕ್ತಾ ಇದ್ದೀನಿ. ಓಕೆ, ಒಂದು ನಂಬರ್ ಹಾಕ್ಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಡಿ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ. ಈಗ ನಿಮ್ಗೆ ಇಲ್ಲಿ ಗೆಟ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಈ ಗೆಟ್ ಕೋಡ್ ಮೇಲೆ ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದು ಇಲ್ಲಿ OTP ಅಂತಂದರೆ ನಿಮ್ಮ ಒಂದು ವೆರಿಫಿಕೇಷನ್ ಕೋಡ್ ಇಲ್ಲಿ ಈಗ ಬರುತ್ತೆ. ಅದನ್ನು ಈ ಒಂದು ಜಾಗದಲ್ಲಿ ನೀವು ಹಾಕಬೇಕಾಗತ್ತೆ. ಓಕೆ, ಸೊ ಗಮನಿಸ್ಕೊಳ್ಳಿ, ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ವೆರಿಫಿಕೇಷನ್ ಕೋಡ್ನ ಈ ಜಾಗದಲ್ಲಿ ಹಾಕೊಂಡು ನೀವು ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಅಂದರೆ ನಿಮಗೆ ಯಾವ್ದಾದ್ರು ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ನೇ ಪಾಸ್ವರ್ಡ್ ಥರ ಇಟ್ಕೋಬೋದು. ಇಲ್ಲಾಂದರೆ 1 2 3 4 ನಿಮ್ಗೆ ಯಾವುದು ಕ್ರಿಯೇಟ್ ಮಾಡ್ಕೋತೀರ ಆ ಒಂದು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸೋಕ್ಕೋಸ್ಕರ ನಿಮಗೆ ನಾನು 1 ರಿಂದ ಈಗ 9ವರೆಗೂ ಟೈಪ್ ಮಾಡ್ತಾ ಇದ್ದೀನಿ. ಸೊ ಗಮನಿಸ್ಕೊಳ್ಳಿ. ಸೊ ಹಾಗೆ ಎಂಟರ್ ಪಾಸ್ವರ್ಡ್ ಅಗೇನ್ ಅಂತ ಮತ್ತು ಇದೇ ಪಾಸ್ವರ್ಡ್ನ ಮತ್ತೆ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ನಾನು ಸೇಮ್ ಪಾಸ್ವರ್ಡ್ನ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೀವು ಎಸ್ ಮಾರ್ಕ್ ಕೊಟ್ಕೊಂಡು ರೀಡ್ ಆ್ಯಂಡ್ ಅಗ್ರಿ ಟು ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಕೂಡ ಆಗುತ್ತೆ. ಸೊ ಈಗ ಇಲ್ಲಿ ನಿಮಗೆ ಆ್ಯಡ್ ಡಿವೈಸ್ ಅಂತ ಬರ್ತಾ ಇದೆ. ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೇಳುವಂಥ ಎಲ್ಲ ಒಂದು ಫಾರ್ಮಾಲಿಟೀಸ್ಗೂ ನೀವು ಅಲೌ ಕೊಟ್ಕೊಳ್ಳಿ. ಸೊ ಈ ಥರ ಒಂದು QR ಕೋಡ್ ಇವಾಗ ಗಮನಿಸ್ಕೋಬೋದು, ಈ ರೀತಿ ಓಪನ್ ಆಗುತ್ತೆ. ಕ್ಯಾಮ್ರಾ ಮೇಲೆ ನಿಮಗೆ ಒಂದು QR ಕೋಡ್ ಕಾಣಿಸ್ತಾ ಇದೆ. ಸೊ ಗಮನಿಸ್ಕೋಬೋದು, ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುತ್ತೆ. ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಇದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಸೊ ಸ್ಕ್ಯಾನ್ ಮಾಡ್ಕೊಂಡ್ಮೇಲೆ ನಿಮಗೆ ಆ್ಯಡ್ ಡಿವೈಸ್ ಅಂತ ಈ ರೀತಿ ಬರುತ್ತೆ.
ಡಿವೈಸ್ ಅಂತ ಬರುತ್ತೆ. ಸೊ ಗಮನಿಸ್ಕೋಬೋದು ನೀವು, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬಂದಾಗ ನಿಮ್ಮ ಒಂದು CCTV ಕ್ಯಾಮ್ರಾಗೆ ನೀವು ಇಲ್ಲಿ ನೇಮ್ ಕೂಡ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಮನೆ ಮುಂದೆ ಹಾಕ್ತೀನಿ ಅಂದರೆ ಹೋಮ್ ಇಟ್ಕೋಬೋದು, ಅಥವಾ ಲ್ಯಾಂಡ್ ಅಂತ ಇಟ್ಕೋಬೋದು, ಅಥವಾ ಫಾರ್ಮ್ ಲ್ಯಾಂಡ್ ಅಂತ ಇಟ್ಕೋಬೋದು. ನಿಮಗೆ ನಿಮ್ಮ ಒಂದು CCTV ಕ್ಯಾಮ್ರಾನ ನೇಮ್ ಕೂಡ ಹಾಕ್ಕೊಂಡು ಜಸ್ಟ್ ನೀವು ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಕೊಂಡು ಓಕೆ ಅಂತ ಕೊಟ್ಕೊಳ್ಳಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ರೀತಿ ಬರುತ್ತೆ. ನೀವು CCTV ಕ್ಯಾಮ್ರಾನ ಜಸ್ಟ್ ನೀವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಪ್ಲೇ ಅಂತ ಇರುತ್ತೆ ನೋಡಿ. ಪ್ಲೇ ಬಟನ್ ನೀವು ಆನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ 3 ಸ್ಕ್ರೀನಲ್ಲಿ ತೋರಿಸುತ್ತೆ, ನೋಡ್ಕೋಬೋದು. ಈ ರೀತಿಯಾಗಿ 3 ಸ್ಕ್ರೀನ್ ಬರುತ್ತೆ. ಸೊ ಗಮನಿಸ್ಕೊಳ್ಳಿ, ನಿಮಗೆ ಜಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. 1 2 3 ಅಂದರೆ 3 ಸ್ಕ್ರೀನ್ಗಳು ನಿಮಗೆ ಒಟ್ಟಿಗೆ ಕೂಡ ನೋಡ್ಕೋಬೋದು. ಸೊ ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಂಬರೋಣ. ಮೊದಲಿಗೆ ಗಮನಿಸ್ಕೋಬೋದು, ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ಸ್ ಇದೆ. ಈ ಸ್ಕ್ರೀನ್ ರೆಕಾರ್ಡ್ ಮೇಲೆ ನೀವು ಆನ್ ಮಾಡಿದ್ರೆ, ಸೊ ಗಮನಿಸ್ಕೋಬೋದು, ಇದು ಕೆಲವೊಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ, ಅಲೌ ಮಾಡ್ಕೊಳ್ಳಿ ಫಸ್ಟ್ ಟೈಮು. ಸೊ ನೀವು ಸ್ಕ್ರೀನ್ ರೆಕಾರ್ಡ್ ಮೇಲೆ ಆನ್ ಮಾಡ್ಕೊಂಡ ತಕ್ಷಣ ಅಂದರೆ ಲೈವಲ್ಲಿ ಏನು ವಿಡಿಯೋ ನೋಡ್ತಿರ್ತೀರಾ ಅದು ನಿಮಗೆ ರೆಕಾರ್ಡ್ ಕೂಡ ಆಗುತ್ತೆ. ಸೊ ಗಮನಿಸ್ಕೋಬೋದು, ಇಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ನೀವು ಮತ್ತೆ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಇದರಿಂದ ನೀವು ವಾಟ್ಸಪ್ ಮುಖಾಂತರ ಇನ್ನೊಬ್ಬರು ಕೂಡ ಕಳಿಸ್ಕೋಬೋದು. ನೀವೀಗ 2-ವೇ ಟಾಕಿಂಗ್ಸ್ ಏನಾದ್ರು ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಬೇರೆ ಊರಲ್ಲಿ ಇರ್ತೀರಾ, ನೀವು ಕ್ಯಾಮ್ರಾಗೆ ಏನಾದರೂ ಹೇಳಬೇಕು ಅಂತಂದರೆ ನೀವು ಪ್ರೆಸ್ ಆ್ಯಂಡ್ ಹೋಲ್ಡ್ ಟು ಟಾಕ್ ಅಂತ ಇದೆ. ಸೊ ಇದನ್ನ ಮೇಲೆ ನೀವು ಪ್ರೆಸ್ ಮಾಡಿ ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಕೊಳ್ಳಿ, ಹಲೋ ಹಲೋ ಹಲೋ. ಸೊ ಗಮನಿಸ್ಕೊಳ್ಳಿ, ಅಲ್ಲಿ ಕೇಳ್ತಾ ಇದೆ ಹಲೋ ಹಲೋ ಹಲೋ. ಸೊ ಇದನ್ನು ಪ್ರೆಸ್ ಮಾಡಿ ನೀವು ಮಾತಾಡಿದ್ರೆ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಕೇಳುತ್ತೆ. ಕ್ಯಾಮ್ರಾದಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲಿಗೆ ಕೂಡ ಕೇಳಿಸುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು PTZ ಅಂತ ಇದೆ. ಈ PTZನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ಬೇಕೋ ಈ ರೊಟೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಕೋಬೋದು, ಇಲ್ಲಿ ನೋಡಿ ಈ ಕ್ಯಾಮ್ರಾನ ನೀವು ರೊಟೇಟ್ ಮಾಡ್ಕೋಬೋದು. ನಾನು ಇಲ್ಲಿ ಪ್ರೆಸ್ ಮಾಡ್ತೀನಿ, ನೋಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಈ ಕ್ಯಾಮ್ರಾನ ನೀವು ರೊಟೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಗಮನಿಸ್ಕೋಬೋದು, PTZಲ್ಲಿ ರೊಟೇಷನ್ ಮಾಡ್ಕೋಬೋದು. ಹಾಗೆ ಪ್ಲೇಬ್ಯಾಕ್ ಅಂತ ಒಂದು ಆಪ್ಷನ್ಸ್ ಇದೆ, ಕಾಣಿಸ್ತಾ ಇದೆ ನಿಮಗೆ. ಈ ಪ್ಲೇಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಹಳೆ ವಿಡಿಯೋ ಕೂಡ ನೋಡ್ಕೋಬೋದು. ಅಂತಂದರೆ ಈಗ ನಿನ್ನೆ ಏನಾಯಿತು, ಇವತ್ತೇನಾಯಿತು, ಅಥವಾ ಒಂದು ವಾರದಿಂದ ಏನಾಯಿತು ಅಂತ ನೋಡ್ಕೋಬೇಕು ಅಂತಂದರೆ ನೀವು ಇಲ್ಲಿ ಗಮನಿಸ್ಕೋಬೋದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆಲ್ಲ ರೆಕಾರ್ಡ್ ಆಗ್ತಿದೆ. ಅಂದರೆ ನಾನು ಇವಾಗ ಮೆಮರಿ ಕಾರ್ಡ್ ಹಾಕಿರೋದ್ರಿಂದ ಈಗ ಮಾತ್ರ ರೆಕಾರ್ಡ್ ಸಿಗುತ್ತೆ. ಸೊ ನೀವು ಈ ಒಂದು ಆಪ್ಷನ್ ಮೂಲಕ ನಿಮ್ಮ ಒಂದು ಟೈಮಿಂಗ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಟೈಮಿಂಗಲ್ಲಿ ಬೇಕಾದರೂ ನೀವು ರೆಕಾರ್ಡ್ ನೋಡ್ಕೋಬೋದು. ಸೊ ಅಥವಾ ನೀವು ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅಂತ ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ಗಮನಿಸ್ಕೋಬಹುದು, ಇಲ್ಲಿ ಕ್ಯಾಲೆಂಡರ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಈ ತರ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಕ್ಯಾಲೆಂಡರ್ ಯಾವ ಡೇಟಿಗೆ ಬೇಕೋ ನೀವು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಟೈಮಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಟೈಮಿಂಗಲ್ಲಿ ನಿಮಗೆ ಪ್ಲೇ ಬ್ಯಾಕ್ ಅನ್ನೋದು ಸಿಗುತ್ತೆ. ಸೊ ಮತ್ತೆ ನೀವು ಒಂದು ಸ್ಟೆಪ್ ಬ್ಯಾಕ್ ಬಂದರೆ ನಿಮಗೆ ಈ ರೀತಿಯಾಗಿ ಲೈವ್ ಕೂಡ ಕಾಣಿಸ್ತಾ ಇದೆ. ಈಗ ಗಮನಿಸ್ಕೊಳ್ಳಿ, ಹಾಗೆ ನಿಮಗೆ ಇನ್ನು ಸೆಟ್ಟಿಂಗ್ಸು. ಸೊ ಗಮನಿಸ್ಕೊಳ್ಳಿ, ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂದರೆ ಈ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಮಾತಾಡಬೇಕು ಅಂತಂದರೆ, ಮತ್ತು ಈ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಅಂದರೆ ನಿಮ್ಮ ಒಂದು ಕ್ಯಾಮ್ರಾ ರೊಟೇಟ್ ಮಾಡ್ಕೊಳ್ಬೇಕು ಅಂದರೆ ಈ ಆಪ್ಷನಲ್ಲಿ, ಮತ್ತು ನೀವು ಹಳೆ ವಿಡಿಯೋ ನೋಡಬೇಕು ಅಂದರೆ ಪ್ಲೇಬ್ಯಾಕಲ್ಲಿ ನೋಡ್ಕೋಬಹುದು. ಹಾಗೆ ಈಗ ಸೈರನ್ ಆಪ್ಷನ್ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಸೊ ಗಮನಿಸ್ಕೊಳ್ಳಿ, ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ಗೆ ಬಂದು ನೀವು ಅಲಾರಾಮ್ ಅಂತ ಇದೆ. ಈ ಅಲಾರಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಲಾರಾಮ್ ಸೌಂಡ್ ಅಂತಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಸೈರನ್ ಅಂದರೆ ನಿಮಗೆ ವ್ಯಾಲ್ಯೂಮ್ ಕೂಡ ಇದೆ, ಸ್ವಲ್ಪ ಕಡಿಮೆ ವ್ಯಾಲ್ಯೂಮ್ ಬೇಕು ಅಂದರೆ ಕಡಿಮೆ ಕೂಡ ಇಟ್ಕೊಳ್ಳಿ. ಸೊ ಹಾಗೆ ನಿಮಗೆ ಅಲಾರಾಮ್ ಜೊತೆಗೆ ಲೈಟ್ ಕೂಡ ಬ್ಲಿಂಕ್ ಆಗಬೇಕು ಅಂತ ಕೇಳಿದ್ರೆ, ಸೊ ಗಮನಿಸ್ಕೋಬೋದು, ಅಲಾರ್ಮ್ ಜೊತೆಗೆ ನೀವು ಲೈಟ್ ಕೂಡ ಈ ಥರ ಮಾಡ್ಕೋಬೋದು. ಈಗೇನಾಗುತ್ತೆ, ಇದು ಯಾರಾದರೂ ಇದಕ್ಕೆ ಡಿಟೆಕ್ಷನ್ ಆದ ತಕ್ಷಣ ಅದು ಸೈರನ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಕೊಳ್ಳಿ, ಗಮನಿಸ್ಕೊಳ್ಳಿ, ಈ ಥರ ನಿಮಗೆ ಡಿಟೆಕ್ಷನ್ ಆದ ತಕ್ಷಣ ನಿಮಗೆ ಸೈರನ್ ಜೊತೆಗೆ ನಿಮಗೆ ಈ ರೀತಿ ಅಲಾರಾಮ್ ಕೂಡ ಬರುತ್ತೆ. ಈಗ ಅಲಾರಾಮ್ ಬೇಡ ಅಂತಂದರೆ ಮತ್ತೆ ನೀವು ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗ್ಗೆ ಬಂದ್ಬಿಟ್ಟು ಅಲಾರಾಮ್ ಅಂತ ಇರುತ್ತೆ. ಅಲಾರಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಆಪ್ಷನ್ನ ಆಫ್ ಮಾಡಿಕೊಂಡ್ರೆ ನಿಮಗೆ ಸೈರನ್ ಮತ್ತು ಈ ಫ್ಲಾಶ್ ಲೈಟ್ ಆಫ್ ಆಗುತ್ತೆ. ಸೊ ನೀವು ಮತ್ತೆ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಡಿಟೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಡಿಟೆಕ್ಷನ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಡಿಟೆಕ್ಷನ್ನ ಫಸ್ಟ್ ಆನ್ ಮಾಡಿಕೊಂಡು ನೀವು ಫಸ್ಟ್ ಆಪ್ಷನ್ಗೆ ಇಟ್ಕೊಳ್ಳಿ. ಮೀಡಿಯಮ್ ಕ್ಲೋಸ್ ಅಂತ ಇರುತ್ತೆ. ಸೊ ಫಸ್ಟ್ ಆಪ್ಷನ್ಗೆ ಇಟ್ಕೊಳ್ಳಿ. ಸೊ ಹ್ಯೂಮನ್ ಟ್ರ್ಯಾಕಿಂಗ್ ಅಂತ ಆಪ್ಷನ್ಸ್ ಇದೆ. ಈ ಹ್ಯೂಮನ್ ಟ್ರ್ಯಾಕಿಂಗ್ನ ನೀವೇನಾದರೂ ಆನ್ ಮಾಡಿಕೊಂಡ್ರೆ ಈ ಕ್ಯಾಮ್ರಾದ ಮುಂದೆ ಯಾರಾದರೂ ಆಬ್ಜೆಕ್ಟ್ ಆದರೆ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಮೂವ್ಮೆಂಟ್ ಆಗುತ್ತೆ. ಸೊ ಇದು ನಿಮಗೆ ನೆಟ್ವರ್ಕ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಅಂತಂದರೆ ನಿಮಗೆ ತುಂಬಾ ಇಂಟರ್ನೆಟ್ ಚೆನ್ನಾಗಿದ್ದರೆ ನಿಮಗೆ ಫಾಸ್ಟಾಗಿ ನಿಮಗೆ ವರ್ಕ್ ಮಾಡುತ್ತೆ, ಇಲ್ಲಾಂದರೆ ಸ್ಲೋ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಮೋಷನ್ ಟ್ರ್ಯಾಕಿಂಗ್ ಆನ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಯಾವ್ದಾದ್ರು ವ್ಯಕ್ತಿ ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗಿದು ಟರ್ನ್ ಕೂಡ ಆಗುತ್ತೆ. ಸೊ ಇನ್ನು
ಗಮನಿಸ್ಕೋಬಹುದು. ಇದಿಷ್ಟು ಇದರ ಆಪ್ಷನ್ ಆಗಿರುತ್ತೆ. ಈ ಒಂದು CCTV ಕ್ಯಾಮ್ರಾನ ಸರ್ ನಾವು ಇನ್ನೊಂದು 3 ಜನಕ್ಕೆ ಏನಾದ್ರು ಹಾಕೊಳ್ತೀವಿ ಅಥವಾ ಇಬ್ಬರಿಗೆ ಹಾಕೋತೀವಿ, ಅದು ಆಕ್ಸೆಸ್ ಯಾವ ರೀತಿ ತೊಗೊಳ್ಬೇಕು ಅಂತಂದ್ರೆ ಸೇಮ್ ಒಂದು ಹೈ ಈಸಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ನಿಮಗೆ ಮೊಬೈಲ್ ನಂಬರ್ ಹಾಕೊಂಡು ಆ ಥರ ಲಾಗಿನ್ ಮಾಡ್ಕೊಳ್ಳಿ, ಆ್ಯಡ್ ಡಿವೈಸ್ ಅಂತ ಬರುತ್ತೆ. ಆಗ ನೀವು ಈ ಒಂದು CCTV ಕ್ಯಾಮ್ರಾದ ಮೇಲೆ ಇರುವಂಥ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಅದು ಬರಲ್ಲ. ಸೊ ಅವಾಗ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ಏನು ಇನ್ಸ್ಟಾಲ್ ಮಾಡಿರ್ತೀರಲ್ಲ ಆ ಮೊಬೈಲಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಈ ರೀತಿ ಬರುತ್ತೆ. ಇದನ್ನ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಶೇರ್ ಮ್ಯಾನೇಜ್ಮೆಂಟ್ ಅಂತ ಆಪ್ಷನ್ ಬರ್ತಾ ಇದೆ. ಈ ಶೇರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ಅಂತ ಇದೆ, ಈ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಗಮನಿಸ್ಕೊಳ್ಳಿ. ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದರೆ ಈ ಕ್ಯಾಮ್ರಾದಲ್ಲಿ ಪರ್ಮಿಷನ್ಸ್ಗಳಿದೆ. ನೀವು ಅವರು ರೊಟೇಟ್ ಮಾತ್ರ ನೋಡಬೇಕು ಸರ್, ಇನ್ನು ಯಾವುದೇ ರೀತಿ ಸೈರನ್ ಮಾಡುವಂಥ ಒಂದು ಆಕ್ಸೆಸ್ ಕೊಡಬಾರ್ದು ಅಥವಾ ಸೆಟ್ಟಿಂಗ್ಸೇ ಮಾಡುವಂಥ ಆಕ್ಸೆಸ್ ಕೊಡಬಾರ್ದು ಅಂದರೆ ನಿಮಗೆ ಗಮನಿಸ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ್ಯಾವ ರೀತಿ ಅವ್ರಿಗೆ ನೀವು ಸೆಟ್ಟಿಂಗ್ಸ್ಗಳಿಗೆ ಅಲೌಡ್ ಮಾಡ್ತೀರಾ ಆ ಸೆಟ್ಟಿಂಗ್ಸ್ಗಳಿಗೆ ಮಾತ್ರ ಅವ್ರು ಯೂಸ್ ಮಾಡ್ಬೋದು. ನೀವು ಎಲ್ಲನೂ ಮಾಡಬೇಕು ಅಂದರೆ ಆಲ್ ಕೊಡಿ, ಆಲ್ ಕೊಟ್ಬಿಟ್ಟು ನೀವು QR ಕೋಡ್ ಅಂತ ಇರುತ್ತೆ, ಈ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಈ ಥರ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಸೊ ಇದನ್ನು ಅವರು ಸ್ಕ್ಯಾನ್ ಮಾಡಿಕೊಂಡ್ರೆ ಅವ್ರ ಮೊಬೈಲ್ಗೂ ಕೂಡ ಆಕ್ಸೆಸ್ನ ನೋಡ್ಕೋಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಮತ್ತು ವಾರಂಟಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರಾಡಕ್ಟ್ ನಿಮಗೆ 8,499 ರೂಪಾಯಿ ಅಂದರೆ 8,500 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಅಪ್ ಟು 1 ವರ್ಷಗಳ ಕಾಲ ನಿಮಗೆ ವಾರಂಟಿ ಕೂಡ ಸಿಗ್ತಾ ಇದೆ. ನೀವೇನಾದರೂ ಬಂದು ಡೈರೆಕ್ಟಾಗಿ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ತೀರಾ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಶ್ರೀಡಾಗಿ ಪಕ್ಕದಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ ಅಂತ ಇರುತ್ತೆ. ನೀವು ಅಲ್ಲಿಗೆ ಬಂದು ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಸೊ ನೀವು ನಮಗೆ ಅಡ್ರೆಸ್ ಕಳಿಸಿದ್ರೆ ನಿಮಗೆ ಕೊರಿಯರ್ ತಲುಪಿಸುವಂಥ ವ್ಯವಸ್ಥೆ ಕೂಡ ಇದೆ. ಇದೇ ಥರದ ವಿಡಿಯೋಗಳು ನೋಡಲು ನಮ್ಮ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆಲ್ಲರಿಗೂ ಬಾಯ್.